ಶ್ರೀ ಗುರುಭ್ಯೋ ನಮಃ. ನರಸಿಂಹೋಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿಪಯೋನಿಧಿಃ ಸತ್ಯಪೂರ್ಣಾಂಬುಧೇರ್ಜಾತೋ ವಿದ್ವಜ್ಜನ ವಿಜೃಂಭಿತಃ ದನೀಧ್ವಂಸೀತು ನಸ್ತಾಪಂ ಶ್ರೀಸತ್ಯವಿಜಯೋಡುಪಃ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಇವತ್ತಿನ ದಿವಸ ಪರಮ ಮಂಗಳಕರವಾದಂತಹ ದಿನ. ಪ್ರಾತಸ್ಮರಣೀಯರಾದ ಕೇವಲ ತಮ್ಮ ನಾಮಸ್ಮರಣೆಯಿಂದಲೇ ಸಕಲ ವಿಧವಾದಂತಹ ಆಪತ್ತುಗಳನ್ನು ಪರಿಹಾರ ಮಾಡುವ ಮಹಾನುಭಾವರಾದ ಶಾಪಾನುಗ್ರಹ ಸಮರ್ಥರಾದಂತಹ ಶ್ರೀ ಸತ್ಯವಿಜಯತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ಭವ್ಯವಾಗಿ ನಡೀತಾ ಇದೆ. ಶ್ರೀ ಸತ್ಯವಿಜಯತೀರ್ಥ ಶ್ರೀಪಾದಂಗಳವರ ಕುರಿತು ಅನೇಕ ಸ್ತೋತ್ರಗಳು ಪ್ರಸ್ತುತ ಉಪಲಬ್ಧವಾಗಿವೆ. ಅವರ ಸ್ತೋತ್ರ ಪಠನ, ಅವರ ಜೀವಿತ ಚರಿತ್ರದ ಶ್ರವಣ ಇವುಗಳೇ ನಮ್ಮನ್ನು ಉದ್ಧಾರ ಮಾಡುವಂತಹದ್ದು. ಪ್ರತಿನಿತ್ಯದಲ್ಲಿಯೂ ಕೂಡ ಅವರ ಸ್ಮರಣೆಯನ್ನು ನಾವು ಮಾಡಲೇಬೇಕು. ಹಾಗಾಗಿ ಅರ್ಥಾನುಸಂಧಾನ ಪೂರ್ವಕವಾಗಿ ಅವರ ಸ್ತೋತ್ರದ ಪಠನವನ್ನು ಮಾಡಿದರೆ ಹೆಚ್ಚಿನ ಲಾಭವಾಗತ್ತೆ ಎಂಬ ಉದ್ದೇಶದಿಂದ ಉಪಲಬ್ಧವಾದಂತಹ ಆ ಸ್ತೋತ್ರದ ಅರ್ಥವನ್ನು ಯಥಾಯೋಗ್ಯವಾಗಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಭೀಷಣ ಸಾಮ್ರಾಜ್ಯ ಪ್ರದ ರಾಮಪದಾಂಬುಜೆ ಸಂಸಕ್ತಃ ಸತ್ಯ ವಿಜಯ ಹಂಸೋ ಮೇ ಭಾಸತಾಂ ಹೃದಿ. ಪರಮಾತ್ಮ ಶ್ರೀರಾಮನಾಗಿ ಅವತಾರ ಮಾಡಿದಾಗ ದುಷ್ಟನಾದಂತಹ ಲೋಕಕಂಠಕನಾದಂತಹ ರಾವಣನನ್ನು ಸಂಹಾರ ಮಾಡಿದ. ಲಂಕಾಧಿಪತಿಯಾದ. ತಾನು ರಾಜ್ಯವನ್ನು ಸಂಪಾದನೆ ಮಾಡಿದ, ಆದರೆ ಆ ರಾಜ್ಯವನ್ನು ತಾನು ಭೋಗಿಸಲಿಲ್ಲ. ಆ ಲಂಕಾಧೀಶ್ವರನಾದ ರಾವಣನ ತಮ್ಮನಾದಂತಹ ವಿಭೀಷಣನಿಗೆ ಆ ತನ್ನ ಸಾಮ್ರಾಜ್ಯವನ್ನು ದಾನವಾಗಿ ಕೊಟ್ಟು ಬಿಟ್ಟಿದ್ದಾನೆ. ವಿಭೀಷಣನಿಗೆ ಸಾಮ್ರಾಜ್ಯವನ್ನು ಕೊಟ್ಟಂತಹ ರಾಮದೇವರ ಪಾದಕಮಲಗಳಲ್ಲಿ ಆಸಕ್ತರಾದ ಸತ್ಯವಿಜಯತೀರ್ಥ ಶ್ರೀಪಾದಂಗಳವರೆಂಬಂತಹ ಹಂಸವು ನಮ್ಮ ಮನಸ್ಸಿನಲ್ಲಿ ವಿಹಾರ ಮಾಡಲಿ ಎಂದು ಪ್ರಥಮ ಶ್ಲೋಕದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹಂಸಕ್ಕೆ ಕಮಲಗಳೆಂದರೆ ತುಂಬ ಪ್ರೀತಿ. ಹಾಗೆಯೇ ಸತ್ಯವಿಜಯತೀರ್ಥರೆಂಬಂತಹ ಹಂಸಕ್ಕೆ ಮೂಲರಾಮದೇವರ ಪಾದಕಮಲಗಳೆಂದರೆ ಬಹಳ ಪ್ರೀತಿ. ಹಾಗೆಯೇ ಹಂಸ ವಿಹಾರ ಮಾಡಬೇಕೆಂದರೆ ಶುದ್ಧವಾದ ಜಲಗಳಿಂದ ಪೂರ್ಣವಾದ ಮಾನಸ ಸರೋವರ ಮುಖ್ಯ ಅಧಿಷ್ಠಾನ. ಹೇಗೋ ಹಾಗೆ ಸ್ವಾಮಿ ಸತ್ಯವಿಜಯತೀರ್ಥರೇ, ನಿಮ್ಮಲ್ಲಿ ಸ್ವಲ್ಪ ಭಕ್ತಿಯನ್ನು ಮಾಡೋದರಿಂದ ನಮ್ಮ ಮನಸ್ಸು ಶುದ್ಧವಾಗಿದೆ. ಹಾಗಾಗಿ ಶುದ್ಧವಾದ ನಮ್ಮ ಮನಸ್ಸೆಂಬ ಮಾನಸ ಸರೋವರದಲ್ಲಿ ಪರಮಹಂಸರಾದಂತಹ ತಾವು ವಿಹಾರ ಮಾಡಿರಿ ಎಂದು ಪ್ರಥಮ ಶ್ಲೋಕದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅತಿ ಸತ್ಯವಾದ ನಿರತೋತನುಧೀಹಿ ಸುಕೃತಾಂತ ಸಂಪ್ರವಚನೆ ಚತುರಃ ಸ ಉದೈಷ್ಟ ಸತ್ಯ ವಿಜಯೋ ವಿಜಯೀ ಸಕಲಾಸು ದಿಕ್ಷುರುತ ಪೂರ್ಣಮುನೇಃ. ಬಹಳ ಸುಂದರವಾಗಿ ಸತ್ಯವಿಜಯರನ್ನು ಕೊಂಡಾಡುತ್ತೆ ಈ ಶ್ಲೋಕ. ಅತಿ ಸತ್ಯವಾದ ನಿರತಃ. ಸತ್ಯವಿಜಯತೀರ್ಥರು ಎಂಥವರು ಅಂತಂದರೆ ಅತಿ ಸತ್ಯವಾದ ನಿರತಃ. ಅತ್ಯಂತ ಸತ್ಯವನ್ನೇ ಯಾವಾಗಲೂ ಕೂಡ ಮಾತನಾಡಿದವರು. ಎಂದಿಗೂ ಕೂಡ ಅಸತ್ಯದ ಬೆನ್ನನ್ನು ಹತ್ತಲಿಲ್ಲ. ಯಾವುದೇ ಪ್ರಸಂಗದಲ್ಲಿಯೂ ಕೂಡ ಅಸತ್ಯದ ಮಾರ್ಗವನ್ನು ಅವರು ಅವಲಂಬಿಸಲಿಲ್ಲ. ಕೇವಲ ಸತ್ಯವನ್ನೇ ಅವರು ಆಶ್ರಯಿಸಿದ್ದಾರೆ. ಸತ್ಯನಾಮಕನಾದಂತಹ ಭಗವಂತನನ್ನು ಆಶ್ರಯಿಸಿದ್ದಾರೆ. ಆ ಸತ್ಯನಾಮಕನಾದ ಭಗವಂತ ಸೃಷ್ಟಿ ಮಾಡಿದ ಈ ಪ್ರಪಂಚವನ್ನು ಸತ್ಯ ಎಂದು ಜಗತ್ತಿನಲ್ಲಿ ಸಾರಿದ್ದಾರೆ. ಕೆಲವು ವಾದಿಗಳು ವ್ಯಾವಹಾರಿಕ ಸತ್ಯವಾಗಿದೆ ಜಗತ್ತು ಎಂದು, ಸಾಮೃತ ಸತ್ಯವಾಗಿದೆ ಜಗತ್ತು ಎಂದು ವಾದಿಸ್ತಾರೆ. ಹಾಗೆ ಹೇಳಿದರೆ ಮತಗಳ ವಿರೋಧ ಬರುವಂತಹ ಸಂದರ್ಭವಿದೆ. ಯಾಕೆಂದರೆ ಕೇವಲ ವ್ಯಾವಹಾರಿಕ ಸತ್ಯವಾಗಿದೆ ಜಗತ್ತು ಎಂದು ವೇದವ್ಯಾಸ ದೇವರಿಗೆ ಹಾಗೂ ಶ್ರೀಮದಾಚಾರ್ಯರಿಗೆ ಹಾಗೂ ಶ್ರೀಮಠ್ ಟೀಕಾಕೃತ್ಪಾದರಿಗೆ ಸಮ್ಮತವಾಗದೇ ಇದ್ದ ಪಂಥದಲ್ಲಿ ಸತ್ಯವಿಜಯತೀರ್ಥ ಶ್ರೀಪಾದಂಗಳವರು ಬಂದಿಲ್ಲ.
ಕಿಂತು ಪಾರಮಾರ್ಥಿಕ ಸತ್ಯವಾಗಿದೆ ಜಗತ್ತು ಎಂದು ಲೋಕದಲ್ಲಿ ಸಾರಿದ್ದಾರೆ. ಅದಕ್ಕಾಗಿಯೇ ಅವರಿಗೆ ವಿಶೇಷಣವನ್ನು ಕೊಡಬೇಕಾದರೆ ಶ್ಲೋಕಕಾರರು ಹೇಳುತ್ತಾರೆ, ಅತಿ ಸತ್ಯವಾದ ನಿರತಃ, ಅತ್ಯಂತ ಸತ್ಯವಾಗಿದೆ ಜಗತ್ತು ಎಂಬ ವಾದದಲ್ಲಿ ಯಾವಾಗಲೂ ಆಸಕ್ತರಾದಂತಹ ಸತ್ಯವಿಜಯತೀರ್ಥ ಶ್ರೀಪಾದಂಗಳವರು. ಅನಂತಕೋಟಿಯಾದಂತಹ ಈ ಬ್ರಹ್ಮಾಂಡ ಸತ್ಯವಾಗಿದೆ ಎಂದು ಪ್ರತಿಪಾದನೆ ಮಾಡಬೇಕಾದರೆ ಅಷ್ಟೆಲ್ಲದರ ಜ್ಞಾನ ಅವರಿಗಿರಬೇಕು. ಅದಕ್ಕೆ ಹೇಳ್ತಾರೆ ಅತನುದೀಹಿ, ಅನಲ್ಪವಾದಂತಹ ಜ್ಞಾನದ ಭಂಡಾರವನ್ನು ತಮ್ಮ ತಲೆಯಲ್ಲಿ ಹೊತ್ತು ನಿಂತ ಮಹಾನುಭಾವರು ಸತ್ಯವಿಜಯತೀರ್ಥ ಶ್ರೀಪಾದಂಗಳವರು. ಹಾಗಾಗಿಯೇ ಅವರನ್ನು ಅತನುಧೀಹಿ ಎಂದು ಕರೆದಿದ್ದಾರೆ. ತನು ಅಂದರೆ ಅಲ್ಪ, ಅಲ್ಪವಾದ ಜ್ಞಾನವುಳ್ಳವರಲ್ಲವರು, ಅನಲ್ಪವಾದಂತಹ ಜ್ಞಾನವುಳ್ಳವರು. ಸಾಮಾನ್ಯವಾಗಿ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಂಡಂತಹ ವ್ಯಕ್ತಿ ತಾನು ತಿಳಿದ ವಿಷಯವನ್ನು ಎರಡು ರೀತಿಯಿಂದ ಸಮಾಜಕ್ಕೆ ನೀಡ್ತಾನೆ. ಒಂದು, ತಾನು ಗ್ರಂಥಗಳ ರಚನೆಯನ್ನು ಮಾಡಿ ತಾನು ತಿಳಿದ ವಿಷಯವನ್ನು ಸಮಾಜಕ್ಕೆ ನೀಡ್ತಾನೆ. ಇನ್ನೊಂದು ರೀತಿ ಏನು ಅಂತಂದರೆ, ತಾನು ತಿಳಿದ ವಿಷಯವನ್ನು ಪಾಠ ಪ್ರವಚನಗಳ ಮೂಲಕ ಸಮಾಜಕ್ಕೆ ಆ ವಿಷಯದ ಜ್ಞಾನವನ್ನು ಮಾಡಿಸಿಕೊಡ್ತಾನೆ. ಸತ್ಯವಿಜಯತೀರ್ಥ ಶ್ರೀಪಾದಂಗಳವರು ಕೂಡ ಹಾಗೆಯೇ ತಾವು ತಿಳಿದ ಅದ್ಭುತವಾದಂತಹ ಪ್ರಮೇಯಗಳನ್ನು ಸುಕೃತಾಂತ ಸಂಪ್ರವಚನೆ ಚತುರಃ, ತಾವು ತಿಳಿದ ವಿಷಯಗಳನ್ನು ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ಚೆನ್ನಾಗಿ ಪಾಠವನ್ನು ಹೇಳಿ, ಚೆನ್ನಾಗಿ ಮನಮುಟ್ಟುವಂತೆ ಪ್ರವಚನವನ್ನು ಹೇಳಿ ಎಲ್ಲ ಜನರನ್ನು ಕೂಡ ಉದ್ಧಾರ ಮಾಡಿದ ಮಹಾನುಭಾವರು. ಹಾಗೆಯೇ ಸಕಲಾಸು ದಿಕ್ಷು ವಿಜಯಿ, ಎಲ್ಲ ದಿಕ್ಕುಗಳಲ್ಲಿಂದ ಬಂದಂತಹ ವಾದಿಗಳನ್ನು ವಾದದಲ್ಲಿ ಪರಾಜಯಗೊಳಿಸಿ ದ್ವೈತ ಸಿದ್ಧಾಂತವನ್ನು ಮಂಡಿಸಿದ ಮಹಾನುಭಾವರು ಸತ್ಯವಿಜಯತೀರ್ಥ ಶ್ರೀಪಾದಂಗಳವರು. ಅವರು ಉದಯಿಸಿದ್ದು ಎಲ್ಲಿಂದ ಅಂತಂದರೆ ಋತಪೂರ್ಣ ಮುನೇಹೇ, ಸತ್ಯಪೂರ್ಣತೀರ್ಥ ಶ್ರೀಪಾದಂಗಳವರಿಂದ ಆಶ್ರಮವನ್ನು ಪಡೆದು ತಮ್ಮದೇ ಆದಂತಹ ಜ್ಞಾನದ ಪ್ರಕಾಶದಿಂದ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಅಜ್ಞಾನವೆಂಬ ಕತ್ತಲನ್ನು ಓಡಿಸಿದ ಮಹಾನುಭಾವರು ಸತ್ಯವಿಜಯತೀರ್ಥ ಶ್ರೀಪಾದಂಗಳವರು. ಶ್ರೀ ಸತ್ಯವಿಜಯಂ ವಂದೇ ಸರ್ವಾಭೀಷ್ಟಪ್ರದಾಯಕಂ ಶ್ರೀಮದಾನಂದತೀರ್ಥಾರ್ಯ ಪಾದಯೋರ್ಭಕ್ತಿದಂ ಸದಾ. ಸತ್ಯವಿಜಯತೀರ್ಥ ಶ್ರೀಪಾದಂಗಳವರನ್ನು ನಾವು ಪ್ರತಿನಿತ್ಯವೂ ನಮಸ್ಕರಿಸುತ್ತೇವೆ. ಯಾಕೆ ಅಂತಂದರೆ ಅವರು ಸರ್ವಾಭೀಷ್ಟ ಪ್ರದಾಯಕರಾಗಿದ್ದಾರೆ. ಅಂದ್ರೇನು? ನಾವು ಬೇಡಿದ ಕ್ಷುಲ್ಲಕವಾದಂತಹ ನಶ್ವರವಾದ ಲೌಕಿಕವಾದ ಸುಖಗಳನ್ನು, ಲೌಕಿಕವಾದ ಇಷ್ಟಾರ್ಥಗಳನ್ನು ಈಡೇರಿಸಿದ್ದಾರೆ ಮಹಾನುಭಾವರಾದ ಸತ್ಯವಿಜಯತೀರ್ಥ ಶ್ರೀಪಾದಂಗಳವರು. ಕೇವಲ ಲೌಕಿಕವಾದ ಇಷ್ಟಾರ್ಥಗಳನ್ನೇ ಅವರು ಕೊಡ್ತಾ ಇದ್ದರೆ ನಾವು ಲೌಕಿಕವಾದ ವಿಷಯಗಳಲ್ಲಿಯೇ ಆಸಕ್ತರಾಗ್ತೇವೆ. ಹಾಗಾಗಿ ಸತ್ಯವಿಜಯತೀರ್ಥ ಶ್ರೀಪಾದಂಗಳವರು ವಿಚಾರ ಮಾಡಿದರು, ಈ ಭಕ್ತ ಕೇವಲ ಲೌಕಿಕವಾದ ಇಷ್ಟಾರ್ಥಗಳನ್ನೇ ಭೋಗಿಸಿ ಅವುಗಳನ್ನೇ ಬೇಡಿ ಅವುಗಳಲ್ಲೇ ಆಸಕ್ತನಾಗೋದು ಬೇಡ, ಕಿಂತು ಅವನಿಗೆ ಶ್ರೀಮದಾಚಾರ್ಯರ ಪಾದಕಮಲಗಳಲ್ಲಿ ಭಕ್ತಿಯನ್ನು ಕೊಡುತ್ತೇನೆ. ಅದನ್ನು ಹೇಳ್ತಾರೆ, ಶ್ರೀಮದಾನಂದ ತೀರ್ಥಾರ್ಯ ಪಾದಯೋರ್ ಭಕ್ತಿದಂ ಸದಾ. ಶ್ರೀಮದಾಚಾರ್ಯರ ಪಾದಕಮಲಗಳಲ್ಲಿ ಭಕ್ತಿಯನ್ನು ಈ ಭಕ್ತನಿಗೆ ಹುಟ್ಟಿಸಿದರೆ ಅವನು ಶಾಸ್ತ್ರ ಪಠನವನ್ನು ಮಾಡ್ತಾನೆ, ಹೆಚ್ಚಿನ ತತ್ವಜ್ಞಾನವನ್ನು ಪಡಿತಾನೆ, ಅದರಿಂದ ಶ್ರೀಮದಾಚಾರ್ಯರ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಶ್ರೀಮದಾಚಾರ್ಯರು ಅನುಗ್ರಹ ಮಾಡಿದರೆ ಪರಮಾತ್ಮ ಅನುಗ್ರಹ ಮಾಡೇ ಮಾಡ್ತಾನೆ. ಅದರಿಂದ ಈ ಭಕ್ತನ ಉದ್ಧಾರವಾಗತ್ತೆ. ಈ ಅಭಿಪ್ರಾಯದಿಂದ ಅವರು ಕೇವಲ ಲೌಕಿಕವಾದ ಇಷ್ಟಾರ್ಥಗಳನ್ನಷ್ಟೇ ಕೊಟ್ಟು ಸುಮ್ಮನೆ ಕೂಡಲಿಲ್ಲ, ಶ್ರೀಮದಾನಂದ ತೀರ್ಥರಲ್ಲಿ ಭಕ್ತಿಯನ್ನು ಕೊಟ್ಟು ಆ ಭಕ್ತನನ್ನು ಉದ್ಧಾರ ಮಾಡಿದ್ದಾರೆ. ಅಂತಹ ಮಹಾನುಭಾವರಾದ ಸತ್ಯವಿಜಯತೀರ್ಥ ಶ್ರೀಪಾದಂಗಳವರನ್ನು ನಾವು ನಮಸ್ಕರಿಸೋಣ. ಸತ್ಯಜೈತ್ರಾಭಿದಂ ನೌಮಿ ಶ್ರೀಮಂತಂ ಶ್ರೀಪ್ರದಂ ಮಮ ಜ್ಞಾನದಂ ಭಕ್ತಿದಂ ಮೇದ್ಯ ಜಯತೀರ್ಥಾರ್ಯ ಸೇವಕಂ. ಮತ್ತೆ ಸತ್ಯವಿಜಯತೀರ್ಥ ಶ್ರೀಪಾದಂಗಳವರನ್ನು ನಮಸ್ಕರಿಸುತ್ತೇವೆ. ಯಾಕೆ ಅಂತಂದರೆ ಶ್ರೀಮಂತಂ, ಅವರು ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಪೂರ್ಣ ಪಾತ್ರರಾಗಿದ್ದಾರೆ. ಹಾಗೆಯೇ ಶ್ರೀಹಿ ಅಂತಂದರೆ ಸಂಪತ್ತು. ಎಂತಹ ಸಂಪತ್ತು? ನಶ್ವರವಾದಂತಹ ಸಂಪತ್ತಲ್ಲ, ಆಧ್ಯಾತ್ಮಿಕ ಸಂಪತ್ತು, ದೈವೀ ಸಂಪತ್ತು.
ಅಭಯಂ ಸತ್ವ ಸಂಶುದ್ಧಿ ಎಂದು ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತಹ ದೈವೀ ಸಂಪತ್ತನ್ನು ಅವರು ಪಡೆದಿದ್ದಾರೆ. ಅವರು ದೈವೀ ಸಂಪತ್ತನ್ನು ಪಡೆದಿದ್ದಾರೆ, ಜ್ಞಾನಭಕ್ತಿಯಾದಿ ಅನಂತ ಗುಣಗಳನ್ನು ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಶ್ರೀಪ್ರದಂ, ಅವರು ಭಕ್ತರ ಮಂಗಳವನ್ನು ಉಂಟು ಮಾಡುವವರು, ಭಕ್ತರು ಬೇಡಿದ ಇಷ್ಟಾರ್ಥಗಳನ್ನು ನೀಡುವವರು, ಭಕ್ತರಿಗೆ ಧರ್ಮಕ್ಕೆ ಅನುಕೂಲವಾಗಲಿ, ಧರ್ಮಕ್ಕೆ ಸಹಕಾರಿಯಾದಂತಹ ಸಂಪತ್ತನ್ನು ನೀಡಿ ಅನುಗ್ರಹ ಮಾಡಿದ ಮಹಾನುಭಾವರು ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರು. ಅಷ್ಟೇ ಅಲ್ಲ, ಜ್ಞಾನದಂ ಭಕ್ತಿದಂ, ಜ್ಞಾನವನ್ನು ಕೊಟ್ಟು ತತ್ವಜ್ಞಾನವನ್ನು ಕೊಟ್ಟು ಉದ್ಧಾರ ಮಾಡಿದ ಮಹಾನುಭಾವರು ಸತ್ಯ ವಿಜಯತೀರ್ಥರು. ಅಲ್ಲಿ ಆ ವೃಂದಾವನಕ್ಕೆ ಸೇವೆಯನ್ನು ಮಾಡಿದರೆ ನಮಗೆ ತತ್ವಜ್ಞಾನವಾಗತ್ತೆ. ಆ ವೃಂದಾವನಕ್ಕೆ ಸೇವೆಯನ್ನು ಮಾಡಿದರೆ ನಮಗೆ ಭಗವಂತನಲ್ಲಿ, ಭಗವಂತನ ಪರಿವಾರರಾದಂತಹ ಲಕ್ಷ್ಮ್ಯಾದಿ ದೇವತೆಗಳಲ್ಲಿ, ವಾಯುದೇವರಲ್ಲಿ ಭಕ್ತಿ ಹುಟ್ಟತ್ತೆ. ಅದರಿಂದ ನಮ್ಮ ಉದ್ಧಾರವಾಗತ್ತೆ. ಅಷ್ಟೇ ಅಲ್ಲ, ಜಯತೀರ್ಥಾರ್ಯ ಸೇವಕಂ, ಟೀಕಾಕೃತ್ಪಾದರ ಸೇವೆಯನ್ನು ಮಾಡೋದರಲ್ಲಿ ಅತ್ಯಂತ ಆಸಕ್ತರು. ಪಾಠ ಪ್ರವಚನಾದಿ ಮೂಲಕ ಟೀಕಾಕೃತ್ಪಾದರ ಸೇವೆಯನ್ನು ವಿಶೇಷವಾಗಿ ಮಾಡಿದ ಮಹಾನುಭಾವರು ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರು. ಅಂತಹ ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರನ್ನು ನಮಸ್ಕರಿಸುತ್ತೇವೆ. ಸತ್ಯಪೂರ್ಣಾಬ್ಧಿ ಸಂಭೂತಂ ಭಕ್ತ ಸ್ವಾಂತೋತ್ಪಲಂ ಸದಾ ವಿಕಾಸಯಂತಂ ಸಂಶುದ್ಧಂ ಸತ್ಯಜೈತ್ರೇಂದುಮಾಶ್ರಯೇ. ಸತ್ಯಜೈತ್ರೇಂದುಮಾಶ್ರಯೇ, ಸತ್ಯ ವಿಜಯತೀರ್ಥರೆಂಬಂತಹ ಚಂದ್ರನನ್ನು ನಾವೆಲ್ಲರೂ ಆಶ್ರಯಿಸೋಣ. ಯಾಕೆ ಅಂತಂದರೆ ಅವರು ಚಂದ್ರರಾಗಿದ್ದಾರೆ. ಚಂದ್ರ ಏನು ಮಾಡ್ತಾನೆ? ಬಿಸಿಲಿನಿಂದ ಕುಗ್ಗಿ ಹೋದಂತಹ ಭೂಮಿಯನ್ನು ತನ್ನ ತಂಪಾದಂತಹ ಕಿರಣಗಳಿಂದ ಭೂಮಿಯನ್ನು ಆರ್ದ್ರವನ್ನಾಗಿ ಮಾಡ್ತಾನೆ. ಹಾಗೆ ದುಃಖ ಹಾಗೂ ಅರಿಷಡ್ವರ್ಗಗಳಿಂದ ತಪ್ತವಾದಂತಹ ನಮ್ಮ ಮನಸ್ಸೆಂಬ ಭೂಮಿಯನ್ನು ಸತ್ಯ ವಿಜಯತೀರ್ಥರೆಂಬಂತಹ ಚಂದ್ರರು ಆರ್ದ್ರಗೊಳಿಸಲಿ, ಭಕ್ತಿ ಎಂಬ ಜ್ಞಾನವೆಂಬ ತಮ್ಮ ಕಿರಣಗಳಿಂದ ಆ ಮನಸ್ಸನ್ನು ಆರ್ದ್ರಗೊಳಿಸಲಿ, ತಂಪಾಗಿ ಮಾಡಲಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಚಂದ್ರ ತನ್ನ ಕಿರಣಗಳಿಂದ, ತನ್ನ ಉದಯದಿಂದ ಬಾಡಿ ಹೋದ ಕಮಲಗಳನ್ನು ಅರಳಿಸ್ತಾನೆ. ಹಾಗೆ ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರೆಂಬ ಚಂದ್ರರು ಭಕ್ತರ ಮನಸ್ಸೆಂಬಂತಹ ಬಾಡಿ ಹೋದ ಕಮಲಗಳಿಗೆ ವಿಕಾಸವನ್ನು ಉಂಟು ಮಾಡುವ ಅದ್ಭುತವಾದಂತಹ ಕಿರಣಗಳನ್ನು ಪಡೆದ ಮಹಾನುಭಾವರು ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರು. ಅವರು ಸತ್ಯಪೂರ್ಣರೆಂಬಂತಹ ಕ್ಷೀರಸಾಗರದಿಂದ ಹುಟ್ಟಿ ಬಂದ ಮಹಾನುಭಾವರು. ಅಂತಹ ಮಹಾನುಭಾವರಾದಂತಹ ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರನ್ನು ನಾವೆಲ್ಲರೂ ಆಶ್ರಯಿಸೋಣ. ವೇದಾಂತಶಾಸ್ತ್ರೇಷು ಸದಾರಮಂತಂ ಸ್ವಭಕ್ತ ಸಂರಕ್ಷಣಬದ್ಧಚಿತ್ತಂ ಮಹಾನುಭಾವಂ ಭುವನೈಕವಂದ್ಯಂ ವಂದೇ ಗುರುಂ ಸತ್ಯಜಯಾಭಿಧಾನಂ. ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರು ಯಾವಾಗಲೂ ಕೂಡ ವೇದಾಂತ ಶಾಸ್ತ್ರಗಳಲ್ಲಿ ಆಸಕ್ತರಾದವರು. ತಮ್ಮ ಪೂರ್ವಾಶ್ರಮದಲ್ಲಿಯೂ ಕೂಡ ಅಷ್ಟೇ. ತಾವು ಪಾಂಡುರಂಗಿ ಬಾಲಾಚಾರ್ಯರಾಗಿದ್ದಾಗ ಬೆಳಗಿನ ಹೊತ್ತು ಪುತ್ರಕಾಮೇಷ್ಟ್ಯಾದಿ ಯಾಗಗಳನ್ನು ಮಾಡಿಸೋದು, ಮಧ್ಯಾಹ್ನ ಊಟವಾದ ಕೂಡಲೇ ನ್ಯಾಯಸುಧೆ, ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಇವೇ ಮೊದಲಾದಂತಹ ಉದ್ಗ್ರಂಥಗಳನ್ನು ಪಂಡಿತರನ್ನು ಕೂಡಿಸಿಕೊಂಡು ಪಾಠ ಹೇಳುವುದು, ಇದು ಅವರ ದಿನಚರಿ. ಯಾವಾಗಲೂ ಕೂಡ ವೇದಾಂತ ಶಾಸ್ತ್ರಗಳಲ್ಲಿ ಆಸಕ್ತರಾದಂತಹ ಮಹಾನುಭಾವರು. ಹಾಗೂ ಸ್ವಭಕ್ತ ಸಂರಕ್ಷಣ ಬದ್ಧ ಚಿತ್ತಂ, ತಮ್ಮನ್ನು ಆಶ್ರಯಿಸಿಕೊಂಡು ಬಂದಂತಹ ಭಕ್ತರನ್ನು ಉದ್ಧಾರ ಮಾಡುವುದರಲ್ಲಿ ಯಾವಾಗಲೂ ಕೂಡ ಅವರಿಗೆ ದೀಕ್ಷೆ. ಮಹಾನುಭಾವಂ, ಅನೇಕ ವಿಧವಾದಂತಹ ಮಹಿಮೆಗಳನ್ನು ತೋರಿಸಿದ ಮಹಾನುಭಾವರು. ಭುವನೈಕ ವಂದ್ಯಂ, ತಮ್ಮ ಅದ್ಭುತವಾದಂತಹ ವೈರಾಗ್ಯದಿಂದ ಹಾಗೂ ಅತಿಶಯವಾದಂತಹ ಜ್ಞಾನದಿಂದ ಎಲ್ಲರಿಂದಲೂ ಕೂಡ ಮಾನ್ಯರಾದಂತಹ ಮಹಾನುಭಾವರು ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರು. ಅವರು ನಮ್ಮೆಲ್ಲರಿಗೂ ಕೂಡ ಗುರುಗಳಾಗಿದ್ದಾರೆ. ಅಂತಹ ಮಹಾನುಭಾವರಾದ ಗುರುಗಳಾದ ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರನ್ನು ನಮಸ್ಕರಿಸೋಣ ಎಂದು 6ನೇ ಶ್ಲೋಕದಲ್ಲಿ
ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣದೋಷಚಿಂತನ ವಿಧೌ ನೂನಂ ಮನಾಂಗ್ಮಾ ಕೃತಾಃ ನಾನ್ಯಾ ಮೇ ಗತಿರಸ್ತಿ ಸತ್ಯ ವಿಜಯ ಸ್ವಾಮಿನ್ ತ್ವದಂಗ್ರಿಂ ವಿನಾ. ಮಹಾಸ್ವಾಮಿಗಳೇ, ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರೇ, ನೀವು ನಮ್ಮ ಬಂಧನವನ್ನು ಬಿಡಿಸಲು ಬಂದಂತಹ ನಮ್ಮ ಬಂಧುಗಳು, ನಮ್ಮನ್ನು ಉದ್ಧಾರ ಮಾಡಲು ಬಂದಂತಹ ಗುರುಗಳು, ನಾವು ಬೇಡಿದ ಎಲ್ಲ ವಿಧವಾದ ಇಷ್ಟಾರ್ಥಗಳನ್ನು ನೀಡಿದ ಇಷ್ಟ ದೈವತರು. ಅಂತಹ ನಿಮ್ಮ ಪಾದಕಮಲಗಳನ್ನು ಆಶ್ರಯಿಸಿ ಬಂದಂತಹ, ಶರಣು ಬಂದಂತಹ ನಮ್ಮನ್ನು ರಕ್ಷಣೆ ಮಾಡಿ. ನಿಮ್ಮ ಮುಂದೆ ಯಾವಾಗಲೂ ಕೈ ಜೋಡಿಸಿ ಇದನ್ನೇ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎಂದಿಗೂ ಕೂಡ ರಿಕ್ತ ಹಸ್ತದಿಂದ ಕೈ ಚೆಲ್ಲಿ ನಿಮ್ಮ ಮುಂದೆ ಕೂಡೋದಿಲ್ಲ. ನಿಮ್ಮ ಮುಂದೆ ಬದ್ಧಾಂಜಲಿ ನಮಸ್ಕರಿಸುತ್ತಾ ನಿಮ್ಮ ಮುಂದೆ ಕೂಡ್ತಿದ್ದೇನೆ. ನಿಮ್ಮ ಭಕ್ತನಾದಂತಹ ನನ್ನನ್ನು ಉದ್ಧಾರ ಮಾಡಿ. ನೀವು ಎದುರಿಗೆ ಕುಳಿತಂತಹ ನನ್ನ ಗುಣಗಳನ್ನು ದೋಷಗಳನ್ನು ವಿಚಾರ ಮಾಡಬೇಡಿ. ಯಾಕೆ ಅಂತಂದರೆ ನನ್ನಲ್ಲಿ ಗುಣಗಳಿಲ್ಲೇ ಇಲ್ಲ, ದೋಷಗಳು ಬಹಳಷ್ಟಿವೆ. ಆ ಎಲ್ಲ ದೋಷಗಳನ್ನು ನೀವು ನೋಡಿದರೆ ನನ್ನ ಹತ್ತಿರ ಸೇರಿಸೋದೇ ಇಲ್ಲ. ಆದರೆ ಪರಮ ಕರುಣಾಳುಗಳು ನೀವು, ಆದರೂ ನನ್ನ ದೋಷಗಳು ಅಷ್ಟು ಉಲ್ಬಣವಾಗಿದೆ. ಹಾಗಾಗಿ ಮದ್ಗುಣ ದೋಷ ಚಿಂತನ ವಿಧೌ ಚಿತ್ತಂ ನೂನಂ ಮನಾಂಗ್ ಮಾಕೃತಾಃ. ಎಂದಿಗೂ ಕೂಡ ನನ್ನ ದೋಷಗಳ ವಿಚಾರವನ್ನು ನೀವು ಮಾಡಬೇಡಿ. ನಾನು ನಿಮ್ಮನ್ನು ಆಶ್ರಯಿಸಿ ಬಂದಿದ್ದೇನೆ. ನಾನ್ಯಾಮೇ ಗತಿರಸ್ತಿ. ನನ್ನನ್ನು ಉದ್ಧಾರ ಮಾಡಲು ಸಮರ್ಥರಾದವರು ನೀವೊಬ್ಬರೇ. ನಿಮ್ಮನ್ನು ಆಶ್ರಯಿಸಿಕೊಂಡು ಬಂದಂತಹ ನನ್ನನ್ನು ಉದ್ಧಾರ ಮಾಡಿ ಅನುಗ್ರಹ ಮಾಡಿ ಭಗವಂತನ ತತ್ವಜ್ಞಾನವನ್ನು ನಮಗೆ ಕರುಣಿಸಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ರಾಮಪೂಜಾರತಾನ್ ನಿತ್ಯಂ ಗುರುಪಾದ ಪ್ರಪೂಜಕಾನ್ ಶ್ರೀಸತ್ಯಜಯತೀರ್ಥಾರ್ಯಾನ್ ಪ್ರಪದ್ಯೆ ಜ್ಞಾನಸಿದ್ಧಯೇ. ಮೂಲರಾಮದೇವರ ಪೂಜೆಯಲ್ಲಿ ಸತತವಾಗಿ ಆಸಕ್ತರಾದವರು ಮತ್ತು ನಿಮ್ಮ ಗುರುಗಳಾದಂತಹ ಸತ್ಯಪೂರ್ಣತೀರ್ಥ ಶ್ರೀಪಾದಂಗಳವರ ಪಾದಗಳಲ್ಲಿ ಅತ್ಯಂತ ವಿನಮ್ರದಿಂದ ಭಕ್ತಿಯಿಂದ ಕೂಡಿದ ಮಹಾನುಭಾವರು ನೀವು. ಅಂತಹ ಸತ್ಯವಿಜಯತೀರ್ಥ ಶ್ರೀಪಾದಂಗಳವರೇ, ನಿಮ್ಮನ್ನು ನಾವು ಆಶ್ರಯಿಸಿದ್ದೇವೆ. ಯಾಕೆ ಅಂತಂದರೆ ಜ್ಞಾನಸಿದ್ಧಯೇ, ಭಗವಂತನ ತತ್ವಜ್ಞಾನ ನಮಗೆ ಬೇಕಾಗಿದೆ. ಯಾಕೆ ಅಂತಂದರೆ ಸಾಮಾನ್ಯವಾಗಿ ಮಂತ್ರಸಿದ್ಧಿಯನ್ನು ಪಡೆದ ವ್ಯಕ್ತಿ ಮಂತ್ರೋಪದೇಶವನ್ನು ಮಾಡಿದರೆ ಅದನ್ನು ಜಪ ಮಾಡಿದಂತಹ ವ್ಯಕ್ತಿಗೆ ಆ ಮಂತ್ರದ ಸಿದ್ಧಿ ಆಗತ್ತೆ. ಹೊರತು ಯಾರೊಬ್ಬರಿಂದಲೋ ಮಂತ್ರವನ್ನು ಉಪದೇಶ ಮಾಡಿಕೊಂಡು ಬಂದರೆ ಆ ಮಂತ್ರದ ಸಿದ್ಧಿ ಆಗೋದಿಲ್ಲ. ಹೇಗೋ ಹಾಗೆ ಜ್ಞಾನವನ್ನು ಸಿದ್ಧಪಡಿಸಿಕೊಂಡಂತಹ ಮಹಾನುಭಾವರಾದ ನಿಮ್ಮ ಹತ್ತಿರ ಜ್ಞಾನವನ್ನು ನಾವು ಪಡೆದರೆ ಆ ಜ್ಞಾನ ನಮಗೆ ಫಲಕಾರಿಯಾಗತ್ತೆ. ಹಾಗಾಗಿ ಜ್ಞಾನ ಸಂಸಿದ್ಧರಾದಂತಹ ನಿಮ್ಮ ಬಳಿ ಆ ಜ್ಞಾನದ ಸಲುವಾಗಿ ನಾವು ನಿಮ್ಮನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ನಮಸ್ಕಾರ ಮಾಡ್ತಾ ಇದ್ದೇವೆ. ನಮಗೆ ಆ ತತ್ವಜ್ಞಾನವನ್ನು ಕೊಟ್ಟು ಅನುಗ್ರಹ ಮಾಡಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಸತ್ಯಪೂರ್ಣಾಂಬುಧೇರ್ಜಾತೋ ವಿದ್ವಜ್ಜನ ವಿಜೃಂಭಿತಃ ದನಿಧ್ವಂಸೀತು ನಸ್ತಾಪಂ ಶ್ರೀ ಸತ್ಯ ವಿಜಯೋಡುಪಃ. ಸತ್ಯಪೂರ್ಣತೀರ್ಥ ಶ್ರೀಪಾದಂಗಳವರೆಂಬ ಸಮುದ್ರದಿಂದ ಹುಟ್ಟಿ ಬಂದ ವಿದ್ವಾಂಸರ ಮಂಡಲಿಯನ್ನು ವಿಜೃಂಭಣೆಗೊಳಿಸಿದಂತಹ ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರೆಂಬ ಚಂದ್ರನು ನಮ್ಮೆಲ್ಲರ ದುಃಖ ಸಂಸಾರದ ತಾಪತ್ರಯಗಳನ್ನು ನಾಶ ಮಾಡಲಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಬಹಳ ಸುಂದರವಾದ ಪುಟ್ಟದಾದಂತಹ ಈ ಸ್ತೋತ್ರದ ಪಠನವನ್ನು ಕೇವಲ 3 ನಿಮಿಷಗಳಲ್ಲಿ ನಾವು ಮಾಡಿ ಮುಗಿಸಬಹುದು. ಈ ರೀತಿಯಾಗಿ ಅರ್ಥಾನುಸಂಧಾನಪೂರ್ವಕವಾಗಿ ಆ ಸ್ತೋತ್ರದ ಪಠನವನ್ನು ಯಥಾಶಕ್ತಿ ಮಾಡಿ ಆ ಗುರುಗಳ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗೋಣ. ಆ ಗುರುಗಳ ಅನುಗ್ರಹ ನಮಗೆ ಆದರೆ ವಾಯುದೇವರ ಅನುಗ್ರಹವಾಗತ್ತೆ. ವಾಯುದೇವರು ನಮ್ಮ ಮೇಲೆ ಅನುಗ್ರಹ ಮಾಡಿದರೆ ಪರಮಾತ್ಮ ನಮ್ಮನ್ನು ಕರುಣಾದೃಷ್ಟಿಯಿಂದ ನೋಡಿ ನಮ್ಮನ್ನು ಉದ್ಧಾರ ಮಾಡ್ತಾನೆ ಎಂದು ತಿಳಿಸುತ್ತಾ 4 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ.